ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಒಂದು ಡಿಸೈನ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಇಷ್ಟಿಷ್ಟು ಬಟ್ಟೆ ಬೇಕು. ಯಾವುದು ಅಂತ ತೋರಿಸ್ತೀನಿ. 3 ಕಲರ್ ಬಟ್ಟೆ ಬೇಕಾಗುತ್ತೆ. ನೋಡಿ, ಇದು ಒಂದು ಕಲರು, ಇದು ಒಂದು ಕಲರು, ಇದು ಒಂದು ಕಲರ್. ಅಂದರೆ ಕಾಂಟ್ರಾಸ್ಟಿಗೆ ಅಂತ ನಾನು ತೊಗೊಂಡಿದ್ದೀನಿ. ನೀವು ಯಾವ್ಯಾವ್ದು ಬೇಕಾದರೂ ಕಲರ್ ಕಾಂಟ್ರಾಸ್ಟು ಮಾಡ್ಕೋಬೋದು. ನೋಡಿ, ಇದು 3 ಕಲರ್ ಕಾಂಟ್ರಾಸ್ಟ್ ಮಾಡ್ಕೊಂಡಿದ್ದೀನಿ. ಇದು ನಾನು ಉಳಿದಿರೋ ಅಂಥ ಬಟ್ಟೆನಲ್ಲಿ ಮಾಡ್ತಿರೋದಲ್ಲ, ಆದ್ದರಿಂದ ಇದೆರಡು ಕಲರು ಚೇಂಜ್ ಆಗಿದೆ, ಇದೆರಡು ಸೇಮ್ ಇದೆ. ನೋಡಿ, ಇದು 3 ಕಲರು, ಇದು ಒಂದು, ಇದೊಂದು, ಇದೊಂದು, ಇವೆರಡು ಸೇಮ್. ಅಂದರೆ ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ಚೇಂಜ್ ಇದೆ. ಇದು ಕೂಡ ಇದು ಒಂದು ಚೇಂಜ್ ಇದೆ. ಈ ಕಲರ್ ಮಾತ್ರ ಸೇಮ್ ಇದೆ. ಅಂದರೆ ಒಂದು ಸ್ವಲ್ಪ ನಿಯರೆಸ್ಟೇ ಕಲರ್ ಇದೆ. ಇದನ್ನು ಉಪಯೋಗಿಸ್ಕೊಂಡು ಈ ಒಂದು ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಷ್ಟೆಷ್ಟು ಬಟ್ಟೆ ಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ಇದನ್ನೇ ಬೇರೆ ಬೇರೆ ಕಲರ್ ಕಾಂಟ್ರಾಸ್ಟ್ ಮಾಡಿಕೊಂಡು ಇದೇ ಥರ ಬಟ್ಟೆನ ಮಾಡ್ಕೋಬೋದು. ಇದು ನೋಡಿ 8 ಪೀಸ್ ಇದೆ. 3.5 ಇಂಚು, 3.5 ಇಂಚು, ಹಿಂಗೆ 3.5 ಇಂಚು, ಹಿಂಗೆ 3.5 ಇಂಚಿಂದು 8 ಪೀಸ್ ಬಟ್ಟೆ ಇದೆ. ಇದರಲ್ಲಿ 8 ಪೀಸು, ಇದು 8 ಪೀಸ್ ಇದ್ದರೆ ಇದು 4 ಪೀಸ್ ಇರುತ್ತೆ. ಹಿಂಗೆ 3.5, ಹಿಂಗೆ 3.5ದು 4 ಪೀಸ್ ಇರುತ್ತೆ. 3 ಇಂಚಿಂದು 8 ಪೀಸ್ ಇರುತ್ತೆ. ಗೊತ್ತಾಯ್ತಾ? ಇದು 3 ಇಂಚಿಂದು 8 ಪೀಸು, 3.5 ಇಂಚಿಂದು 4 ಪೀಸು, ಇದು 8 ಪೀಸು. ಆಮೇಲೆ ಈ ಕಲರ್ನಲ್ಲಿ 3.5 ಇಂಚಿಂದು 4 ಪೀಸು, ಇದು 3 ಇಂಚಿಂದು 1 ಪೀಸು. ಇಷ್ಟು ಬಟ್ಟೆ ಬೇಕಾಗುತ್ತೆ. ಅಲ್ಲಿಗೆ ಟೋಟಲ್ ಎಷ್ಟಾಗುತ್ತೆ? 8, 8, 16, ಇವು 2 ಸೇರಿ 8, 24 ಬಟ್ಟೆ ಬೇಕಾಗುತ್ತೆ. 24 ಸೆಂಟ್ರಿಂದ ಒಂದು ಸೇರಿ ಒಂದು ಡಿಸೈನ್ಗೆ 25 ಬಟ್ಟೆ ಬೇಕಾಗುತ್ತೆ. 25 ಸ್ಕ್ವೇರ್ಗಳು ಬೇಕಾಗುತ್ತೆ. ಈ ಸ್ಕ್ವೇರ್ಗಳನ್ನು ಯಾವ್ಯಾವ ರೀತಿ ಜಾಯಿಂಟ್ ಮಾಡಿದರೆ ಒಂದು ಡಿಸೈನ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು 1 ಪೀಸು, ಇದು 4 ಪೀಸು, ಇದು 4 ಪೀಸು, ಟೋಟಲ್ 8, ಇದು 8, ಇದು 8, 8 3 24, 1 25 ಪೀಸ್ ಬೇಕಾಗುತ್ತೆ ಇದಕ್ಕೆ. ಇದನ್ನು ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ತೋರಿಸ್ತೀನಿ. ಇದರಲ್ಲಿ ಇದು 4, ಇದು 4 ಇದೆ, ಇದು 8 ಸಪ್ರೇಟ್ ಇಟ್ಕೊಳ್ಳೋಣ. ನೋಡಿರಿ, ಇದು ನಮಗೆ ಉಲ್ಟಾ ಇಟ್ಕೋಬೇಕಾಗುತ್ತೆ. ಇದನ್ನು ನೋಡಿರಿ, ಇದು ಸೀದಾ ಇಟ್ಕೊಂಡಿದ್ರೆ ಇದನ್ನು ಹಿಂಗೆ ಉಲ್ಟಾ ಇಟ್ಕೋಬೇಕಾಗುತ್ತೆ. ಆಮೇಲೆ ಸೆಂಟ್ರಿಗೆ ಒಂದು ಗೆರೆ ಹಾಕೋಬೇಕಾಗುತ್ತೆ. ಇಲ್ಲಿಗೆ ಹೊಲಿಗೆ ಹಾಕಿ 2 ಗೆರೆ, 1 ಗೆರೆ ಹಾಕಿಬಿಟ್ಟು ಆ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್ ಬಿಟ್ಟು 2 ಹೊಲಿಗೆ ಹಾಕಬೇಕಾಗುತ್ತೆ. ಸೆಂಟ್ರಿಗೆ ಕಟ್ ಮಾಡಬೇಕಾಗುತ್ತೆ. ಅದನ್ನು ಯಾವುದು ಅಂತ ಹೇಳ್ತೀನಿ ಈಗ. ನೋಡಿ, ಈ ಥರದ್ದು 8 ಪೀಸ್ ಇತ್ತಲ್ಲ, ಗ್ರೀನಿಗೆ 4 ಮತ್ತು ಈ ಬ್ಲೂಗೆ 4, ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಹಿಂಗೆ ಬಂದು ಗೆರೆ ಹಾಕಿದ್ದೀನಿ. ಈಗ ಒಂದು ಗೆರೆ ಇದೆಯಲ್ಲ, ಇಲ್ಲಿಂದ ಇಷ್ಟು ಕೂಳೆ, ಇಲ್ಲಿಂದ ಇಷ್ಟು ಕೂಳೆ, ಒಂದು 3/4 ಸೆಂಟಿಮೀಟ್ರು ಅಥವಾ ಅರ್ಧ ಇಂಚೇನು ಬೇಡ, 1/4 ಇಂಚಾದರೂ ಸಾಕು. ಇದನ್ನು ಹೊಲಿಗೆ ಹಾಕೋಣ. ಈಗ ಇದಷ್ಟಕ್ಕೂ ಹೊಲಿಗೆ ಹಾಕಿದರೆ ಇದರಲ್ಲಿ 4 ಸಲ ಮಾಡಿದರೆ 1ರಲ್ಲಿ 2 ಬರುತ್ತೆ. 8 ಪೀಸು, ಇದು 8 ಪೀಸು ಬರುತ್ತೆ. ಒಂದು ಬಟ್ಟೆಗೆ ಮಾರ್ಕ್ ಹಾಕೊಂಡ್ರೆ ಸಾಕು. ಹಿಂಗೆ ಹಚ್ಚಬೇಕಾದ್ರೆ ನಾನು ತೋರಿಸಿದ್ದೀನಿ ಮೊದಲೆಲ್ಲ ಡಿಸೈನ್ ಮಾಡಬೇಕಾದ್ರೆ. ಬಟ್ಟೆಗೆ ಎಳೆತ ಕೊಡಬಾರ್ದು, ಹಾಗೆ ನೀಟಾಗಿ ಹಾಗೆ ಬಿಡಬೇಕು. ನೋಡಿ,
ನೀಟಾಗಿ ಬಂದಿದೆ. ಸುಕ್ಕು ಆಗಬಾರ್ದು, ಎಳ್ತಾನೂ ಕೊಡಬಾರ್ದು. ಆ ರೀತಿ ಹೊಲಿಗೆ ಹಾಕಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಕ್ರಾಸ್ ಬಟ್ಟೆ ಇರೋದ್ರಿಂದ ಎಳ್ತಾ ಕೊಟ್ಟರೆ ಸುಕ್ಕಾಗುತ್ತೆ, ಚೆನ್ನಾಗಿರೋದಿಲ್ಲ. ಹಾಗೆ ನೀಟಾಗಿ ಹೊಲಿಗೆ ಹಾಕಬೇಕು. ಇದು 4 ಪೀಸು ಹಚ್ಚಿದ್ದೀನಿ, ಅದನ್ನು ಕಟ್ ಮಾಡೋಣ. ಇವಾಗ ಇದನ್ನು ಹಚ್ಕೊಳ್ಳೋಣ. ಇದು 4 ಪೀಸಿಗೆ ಇನ್ನೊಂದು ಹೊಲಿಗೆ ಹಾಕ್ತೀನಿ. ಇವಾಗ ನಾವೀಗ ಮಾರ್ಕ್ ಹಾಕಿದ್ವಲ್ಲ, ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾವು ಇದನ್ನು ಹಿಂಗೆ ಮಡಿಸಿದಾಗ ಈ ಕಡೆ ಎಕ್ಸ್ಟ್ರಾ ಪೀಸ್ ಬರುತ್ತಲ್ಲ, ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಇದು ಈ ರೀತಿ ಬಂತು. ಈಗ ನೆಕ್ಸ್ಟು ಪೀಸ್ಗಳಿದೆಯಲ್ಲ, ಸೇಮ್ ಅದೇ ಅಳತೆ ಬಂದಿರುತ್ತೆ, ಗೊತ್ತಾಯ್ತಾ? ಒಂದು ಸ್ವಲ್ಪ ಈ ಎಕ್ಸ್ಟ್ರಾ ಕ್ರಾಸ್ ಎಲ್ಲ ತೆಗೆದುಬಿಟ್ರೆ ಇದೇ ಅಳತೆಗಾಗುತ್ತೆ. ನೋಡಿ, ಇದು 8 ಪೀಸ್ ಆಯಿತು. ಈ ಥರದ್ದು 4 ಪೀಸು, ಈ ಥರದ್ದು 4 ಪೀಸು ಜಾಯಿಂಟ್ ಮಾಡಿ ಮಧ್ಯಕ್ಕೆ ಇದೇ ಥರ ಜಾಯಿಂಟ್ ಮಾಡಿ ಇದನ್ನು ಕಟ್ ಮಾಡಿ ಓಪನ್ ಮಾಡಿದ್ದಕ್ಕೆ ಈ ಥರ ಆಯಿತು. ಈ ಕಡೆ ಕ್ರಾಸ್ ಎಲ್ಲ ಕಟ್ ಮಾಡಿದ್ದೀನಿ. ಇದರಲ್ಲೂ ಅಷ್ಟೇ, ಅದು ಹಸಿರು ಬಟ್ಟೆ ಇದ್ರ ಜೊತೆಗೆ ಜೋಡಿಸಿ ಹಚ್ಚಿದ್ದೆ, ಇದು ನೀಲಿ ಬಟ್ಟೆ ಹಚ್ಚಿ ಜೋಡಿಸಿದ್ದೀನಿ. ಇಲ್ಲಿ ಈ ಕ್ರಾಸು ಮತ್ತು ಈ ಕ್ರಾಸು ಕಟ್ ಮಾಡ್ತೀನಿ. ಸೇಮ್ ಇದೇ ಥರದ್ದೇ, ಇದು ಕೂಡ 8 ಪೀಸ್ ಬರುತ್ತೆ. ಇದಷ್ಟು ಕಟ್ ಮಾಡಿ ರೆಡಿ ಮಾಡ್ಕೋತೀನಿ. ನೋಡಿ, ಇದರಲ್ಲಿ 8 ಪೀಸ್ ಆಗಿತ್ತು, ಇದರಲ್ಲಿ 8 ಪೀಸ್ ಆಗಿದೆ. ಈ ಕಲರು ಈವನ್ನು, ಈ ಬಣ್ಣಕ್ಕೂ ಈ ಬಣ್ಣಕ್ಕೂ ಈವನ್ ಕಲರು. ಇದರಲ್ಲಿ ಇದು ಒಂದು ಸೆಂಟ್ರ್ ಪೀಸು, ಗೊತ್ತಾಯ್ತಾ? ಇದು 8 ಪೀಸ್ ಇದೆ, 8 3 24. ಇದು ಒಂದು ಸೆಂಟ್ರಿಗೆ 25. ಅಲ್ಲಿ ಟೋಟಲು ರೌಂಡು ಕೊಡುತ್ತೆ. ಇವಾಗ ನಾವು ಈ ಡಿಸೈನನ್ನು ಈ ಬಟ್ಟೆ ಜೋಡಿಸೋದ್ರಲ್ಲೇ ತೊಗೊಂಬರ್ಬೋದು. ಒಂದೊಂದು ಥರ ಜೋಡಿಸಿದ್ರೆ ಒಂದೊಂದು ಥರ ಡಿಸೈನ್ ಆಗುತ್ತೆ. ಇವತ್ತು ನಾನು ಒಂದು ಡಿಸೈನನ್ನು ತೋರಿಸ್ತೀನಿ. ಇದು ಸೆಂಟ್ರ್ ಪೀಸು,
ಈ 8 ಪೀಸ್ ಇದೆಯಲ್ಲ ಎಲ್ಲ ಸೇಮ್ ಅಳತೆ ಆಗಿದೆ ನೋಡಿ. ಇದು ನೋಡಿ, ಈ ಹಚ್ಚಿರೋದು ಇದು. ಈ ನೇರ ಪೀಸ್ಗಿಂತ ಈ ಹಚ್ಚೋದು ಅರ್ಧ ಇಂಚು ಜಾಸ್ತಿ ಇರಬೇಕು. ಇದು 3 ಇಂಚ್ ಆದರೆ ಇದು 3.5 ಇಂಚ್ ತೊಗೊಂಡ್ರೆ ಹೊಲಿದು ನಾವು ಕಟ್ ಮಾಡಿ ರೆಡಿ ಮಾಡೋಷ್ಟಕ್ಕೆ ಕರೆಕ್ಟು 3 ಇಂಚಿಗೆ ಬರುತ್ತೆ. ಇದು 8 ಪೀಸ್ ಇದೆ, ಇದು 8 ಪೀಸ್ ಇದೆ. ಯಾವ ರೀತಿ ಹಚ್ಚಬೇಕು ಅಂತ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಇಲ್ಲಿಗೆ ಜೋಡಿಸ್ತೀನಿ. ಮತ್ತು ಇದನ್ನು ಇಲ್ಲಿಗೆ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಈ ರೀತಿ ಆಯಿತು. ನೆಕ್ಸ್ಟ್ ಈ ರೀತಿ ಇದ್ದೀವಿ. ನೋಡಿ, ಈ ಥರ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲ 5 ಪೀಸು, ಇಲ್ಲ 5 ಪೀಸು, ಇಲ್ಲ 5 ಪೀಸು, ಇಲ್ಲ 5, ಇಲ್ಲ 5. ಇವಾಗ ಎಲ್ಲದನ್ನು ಇದು ಒಂದು ನೇರ ಪೀಸಲ್ಲಿ ಇದು ಮತ್ತು ಇದು 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 ಜಾಯಿಂಟ್ ಮಾಡಬೇಕು. ಒಂದು ಪೀಸಲ್ಲಿ ಇದು ಒಂದು ಪೀಸಲ್ಲಿ ಜಾಯಿಂಟ್ ಮಾಡಬೇಕು, ಇದು ಒಂದು ಪೀಸಲ್ಲಿ ಜಾಯಿಂಟ್ ಮಾಡಬೇಕು, ಇದು ಒಂದು ಪೀಸಲ್ಲಿ ಜಾಯಿಂಟ್ ಮಾಡಬೇಕು, ಇದೊಂದು ಪೀಸಲ್ಲಿ ಜಾಯಿಂಟ್ ಮಾಡಬೇಕು. ಹಾಗಾದರೂ ಮಾಡ್ಬೋದು. ಇಲ್ಲಾಂದರೆ ಇವು 4 ಒಂದು ಸಲ, ಇವು 4 ಒಂದು ಸಲ, ಇವು 4 ಒಂದು ಸಲ ಮಾಡಿ, ಇವು 4 ಒಂದು ಸಲ ಮಾಡಬೇಕು. ಈ ಸೆಂಟ್ರ್ ಪೀಸಿಗೆ
ಈ ಕಡೆದು ಜೋಡಿಸಿ ಯಾವ ರೀತಿ ಬೇಕಾದರೂ ಜಾಯಿಂಟ್ ಮಾಡ್ಬೋದು. ಡಿಸೈನ್ ಮಾತ್ರ ಈ ಥರ ಬರುತ್ತೆ. ನೋಡಿ ರೆಡಿ ಆಯಿತು ಈ ಡಿಸೈನು. ಇದೇ ಥರ ನೋಡಿ, ಇದಕ್ಕೆ ಈ ಬಟ್ಟೆ, ಇದಕ್ಕೆ ಈ ಬಟ್ಟೆ, ಇದಕ್ಕೆ ಈ ಬಟ್ಟೆ. ಇದು 8, ಇದು 4, ಇದು 4. ಇದು 8 ಇದೆ, ಇದರಲ್ಲಿ 4, ಇದರಲ್ಲಿ 4 ಜೋಡಿಸ್ಬೇಕು. ಇದು 8 ಇದೆ, ಒಂದು ಎಕ್ಸ್ಟ್ರಾ ಇದು ಸೆಂಟ್ರ್ ಪೀಸು. ಟೋಟಲ್ 25 ಬಟ್ಟೆ. ಇದೇ ಥರ ರೆಡಿ ಮಾಡ್ತೀನಿ ಇನ್ನೂ ಒಂದು ಡಿಸೈನ್. ನೋಡಿ ಡಿಸೈನ್ ಚೆನ್ನಾಗಿದೆ. ಈ ಕಲರ್ ಕಾಂಟ್ರಾಸ್ಟನ್ನು ನೀವು ಚೇಂಜ್ ಮಾಡ್ಬೋದು. ಇದು ಇದು ಎಲ್ಲ ಒಂದು ಸ್ವಲ್ಪ ಲೈಟ್ ಕಲರೇ ಇದೆ ಎಲ್ಲ ಕಲರಲ್ಲೂ. ಇದು ನೀಲಿಲಿ ಲೈಟು, ಇದು ಗ್ರೀನಲ್ಲಿ ಲೈಟು, ಇದು ಲೈಟು ಅನ್ನಂಗಾಗಿದೆ. ಇಲ್ಲಿ ವೈಟ್ ಮಾಡಿ ಇಲ್ಲಿ ತುಂಬ ಡಾರ್ಕ್ ಉಪಯೋಗಿಸಿದ್ರು ಅದು ಚೆನ್ನಾಗಿರುತ್ತೆ. ಇದು ಕಲರ್ ಕಾಂಟ್ರಾಸ್ಟ್ ಚೆನ್ನಾಗಿದೆ ನೋಡಿ. ಇದು ಒಂದು ಆಯ್ತಲ್ಲ, ಇನ್ನೂ ಒಂದು ರೆಡಿ ಮಾಡಿದ್ದೀನಿ. ಸೆಂಟ್ರಿಗೆ ನೋಡಿ ಇದೇ ಗ್ರೀನ್ ಹಾಕಿದ್ದೀನಿ, ಇದರಲ್ಲಿ ಅದೇ ಗ್ರೀನ್ ಹಾಕಿದ್ದೀನಿ. ಇದರಲ್ಲಿ ಮಾತ್ರ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಯಾಕೆಂದರೆ ಉಳಿದಿರೋ ಅಂಥ ಬಟ್ಟೆನಲ್ಲಿ ಮಾಡಿರೋದು, ಲೆಫ್ಟ್ ಓವರು ಬಟ್ಟೆನಲ್ಲಿ. ಚೆನ್ನಾಗಾಯಿತು ಎರಡು ಡಿಸೈನ್. ಇದು ಸ್ಕ್ವೇರ್ ದಿಂಬಿಗೆ ಆ ಕಡೆಗೊಂದು ಈ ಕಡೆಗೊಂದು ಹಾಕಿ ರೌಂಡಕ್ಕೆ ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ನೀವು ಬ್ಯಾಗ್ ಮಾಡೋದಾದರೆ ಬ್ಯಾಗಿಗೆ ಬೇಕಾದರೂ ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ಲೈನಿಂಗ್ ಒಂದು ಹಚ್ಚಿ ಇದೇನು ಕಾಣಿಸ್ದಂಗೆ ಫಸ್ಟು ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ನೋಡಿರಿ ಈ ಡಿಸೈನ್ ಚೆನ್ನಾಗಿದೆ ಅಂತ ನಾನು ತೋರಿಸಿದ್ದೀನಿ ನೋಡಿ. ನನಗೂ ಕೂಡ ಇಷ್ಟವಾದಂಥ ಡಿಸೈನು. ಒಂದು ಸ್ವಲ್ಪನೂ ಬಟ್ಟೆ ವೇಸ್ಟ್ ಆಗೋದಿಲ್ಲ. 3.5 ಇಂಚು 4 ಇಂಚು, 3.5 ಇಂಚು 3 ಇಂಚು ಅಷ್ಟೇ ಅಳತೆ ಬಟ್ಟೆನಲ್ಲಿ, ಅಂದರೆ ಚಿಕ್ಕದಾಗಿ ಬಟ್ಟೆ ಉಳಿದಿರುತ್ತಲ್ಲ ಅದರಲ್ಲಿ ಉಪಯೋಗಿಸ್ಕೊಂಡು ಈ ರೀತಿ ನಾನು ಅನುಕೂಲ ಪಡ್ಕೊಂಡಿದ್ದೀನಿ. ನೀವು ಕೂಡ ಯಾವುದಕ್ಕಾದರೂ ಮಾಡಿ ರೆಡಿ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ. ತುಂಬ ಚಿಕ್ಕ ಪೀಸ್ನೂ ಕೂಡ ವೇಸ್ಟ್ ಮಾಡಬಾರ್ದು. ನಮಗೆ ಚೆನ್ನಾಗಿ ಕಾಣೋ ಅಂಥ ಡಿಸೈನ್ ಮಾಡ್ಕೋಬೋದು. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.